ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊತೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಾಯ್ಸ್ ಓವರ್ನ ಕೊಟ್ಟು ವೀಡಿಯೋನ ಮಾಡ್ತಾ ಇರೋದು. ಏನೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಹಿಂಗೆ ಆಗ್ತಿದೆ ಅಂದ್ಬಿಟ್ಟು. ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಸ್ಟಾರ್ಟ್ ಮಾಡೋಣ ಅಪ್ಲೋಡ್ ಮಾಡೋಣ ಅನ್ನೋಷ್ಟರಲ್ಲಿ ಇಲ್ಲ ಒಂದು ಫೋನ್ ಕೆಟ್ಟೋಗುತ್ತೆ, ಇಲ್ಲ ಒಂದು ಫೋನ್ ಹೊಡೆದೋಗುತ್ತೆ, ಇಲ್ಲ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ, ಇಲ್ಲ ಕ್ಯಾಮ್ರಾಗೆ ಏನಾದರೂ ಒಂದು ಎಫೆಕ್ಟ್ ಆಗುತ್ತೆ. ಅದು ಏನಕ್ಕೆ ಹಂಗೆ ಆಗ್ತಿದೆ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಈಗ ನಾನು ಮಾಡಿರೋ ಫೋನ್ ಕೂಡನೂ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ. ಆದರೂ ಏನೇ ಆಗಲಿ ಮಾಡೋಣ ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಹಾಗೆ 21 ಡೇಸ್ ಅರ್ಲಿ ವೇಕಪ್ ಚಾಲೆಂಜ್ನ ಮಾಡ್ಕೊಂಡಿದ್ದೀನಿ. ನಂಗೆ ಮೊದಲಿಂದನೂ ಏನೋ ರೂಢಿ ಇಲ್ಲ. ನಂಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಬಿಫೋರ್ ಮ್ಯಾರೇಜು ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಮತ್ತು ನಾನು ಲಾಗೌಟ್ ಆಗ್ತಿದ್ದಿದ್ದೆ 8 ಮತ್ತು ಅಲ್ಲಿಂದ ಎಲ್ಲ ಟ್ರಾವೆಲು ಮುಗಿಸ್ಕೊಂಡು ಮನೆಗೆ ಬಂದು ರಿಪೋರ್ಟ್ಸ್ ಮಾಡಿ ಮಲ್ಗೋಷ್ಟರಲ್ಲಿ 12 ಆ ಥರ ಆಗ್ಬಿಡ್ತಾಯಿತ್ತು. ಆವಾಗಲೂ ಲೇಟಾಗಿ ಮಲ್ಕೊತಿದ್ದೆ. ಮತ್ತು ಬೆಳಗ್ಗೆ ನಂದು ಲಾಗಿನ್ ಬಂದು 11 ಇರೋದ್ರಿಂದ ನಾನು ಲೇಟಾಗೇ ಹೇಳ್ತಾಯಿದ್ದೆ. ಲೇಟಾಗೆ ಎದ್ಬಿಟ್ಟು ಲೇಟಾಗೆ ರೆಡಿ ಆಗಿಬಿಟ್ಟು ನಾನು ಹೋಗ್ತಾಯಿದ್ದೆ. ಅದೇ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಬೆಳಗ್ಗೆ ಬೇಗ ಏಳೋಕ್ಕೆ ಆಗ್ತಿಲ್ಲ. ಅದಕ್ಕೆ ನಾನು ಎಲ್ಲೋ ಒಂದು ಕಡೆ ನೋಡಿದೆ, ಅದು ಯಾವುದೇ ಒಂದು ನಮಗೆ ಅಭ್ಯಾಸ ಇಲ್ಲದೇ ಇರೋ ಅಂಥ ಒಂದು ಕೆಲಸಗಳನ್ನ ನಾವು 21 ಡೇಸು ನಾವು ಶ್ರದ್ಧೆಯಿಂದ ಮಾಡಿದ್ರೆ ಅದು ಹಾಗೆ ಕಂಟಿನ್ಯೂ ಆಗುತ್ತಂತೆ. ಅದಕ್ಕೋಸ್ಕರ ನಾನು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ 21 ಡೇಸು ಅರ್ಲಿ ವೇಕಪ್ ಚಾಲೆಂಜ್ನ ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತು ನವರಾತ್ರಿಯ ಮೊದಲನೇ ದಿನ ಕೂಡ ಆಗಿದೆ. ಅದರಿಂದ ನವದುರ್ಗೆಯರ ನಮಗೆ ಆಶೀರ್ವಾದ ಕೂಡ ಇರಲಿ ಅಂದ್ಬಿಟ್ಟು 21 ಡೇಸ್ ವೆಯ್ಟ್ ಲಾಸ್ ಅಂತಲೇ ಬರ್ತಾಯಿದೆ, ಅರ್ಲಿ ವೇಕಪ್ ಚಾಲೆಂಜ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಶೈಲಪುತ್ರಿ ಅಲಂಕಾರನ ನನ್ನ ಮಗಳಿಗೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅವಳೇನೋ ಬೆಳಗ್ಗೆ ಒಪ್ಪಲಿಲ್ಲ ಅದೆಲ್ಲ ಮಾಡಿಸ್ಕೊಳ್ಳೋದಕ್ಕೆ. ಆಮೇಲೆ ಹೋಗ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇಟ್ಬಿಟ್ಟೆ. ಹಾಗೆ ಮನೇಲೆಲ್ಲ ಸಣ್ಣ ಪುಟ್ಟ ಕೆಲಸ ಇತ್ತು, ಅಡುಗೆ ಮಾಡೋದು ಹಾಗೆ ಹೀಗೆ ಅಂತ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಪೂಜೆ ಟೈಮಲ್ಲಿ ಸರಿ ಅಮ್ಮ ನನಗೆ ಸಾರಿ ಹಾಕು, ನಾನು ರೆಡಿ ಆಗ್ತೀನಿ ಅಂದೆ. ನನ್ನ ಹತ್ರ ಒಂದು ವೈಟ್ ಕಲರ್ ಸಾರಿ ಇತ್ತು, ಅದನ್ನು ಹಾಕಿದ್ದೆ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ ನನ್ನ ಮಗಳು. ನಿಮಗೆಲ್ಲ ಯಾಕೆ ಕಾಣಿಸ್ತಿದ್ದಾಳೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.